ಇವ್ರು ಫಸ್ಟ್ ಟೈಮ್ ಬಂದಾಗ ಇವ್ರು ಯಾರು ನೋಡ್ತಾರೆ, ಎಷ್ಟು ಮಾತಾಡಿದ್ದು ಯಾರು ನೋಡ್ತಾರೆ ಕೇಳಾತಿದ್ರಿ ನೀವು. ಸೊ ಆ ಎಪಿಸೋಡ್ ನಮ್ದು ಹೈಯೆಸ್ಟ್ ವ್ಯೂಡ್ ಎಪಿಸೋಡ್ ಐತಿ. ಸೊ ಧನಂಜಯ ಅವರೇ ನಮ್ಮ ಕಡೆ ಅಂತೂ ಬ್ಲಾಕ್ ಬಸ್ಟರ್ ಕೊಟ್ಟರೆ. ಧನಂಜಯ ಅವರಿಗೆ ತುಂಬ ಸೊಪ್ಪು. ಪಾಪ ಅದು ಕಮೆಂಟ್ ಮಾಡೋರೆಲ್ಲ ಇದ್ದೇ ಇರ್ತಾರೆ. ನಮಗೇನಿಲ್ಲ, ನಾವು ಯಾರು ಬಂದರೂ ತಪ್ಪಿಕೊಂಡು ಮುತ್ತು ಕೇಳಿದ್ರು ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಪ್ರೀತಿಯಿಂದ. ಐ ಮೀನ್ ಹುಡುಗರ್ಗಮ್ಮ. ಅದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಇವ್ರ ಜೊತೆ ತುಂಬಾ ಆಗಿದೆ. ಹೌದು, ಫಸ್ಟ್ ಹುಡುಗ ಆಗಿರ್ಬೇಕು ಅಂದ್ರೆ ಹಂಗಿನ ದೊಡ್ಡ ಸುಳ್ಳು ಜಗತ್ತಲ್ಲಿ ಯಾವುದೂ ಇಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು. ಮದುವೆ ಆಗೋದು ಗೊತ್ತಿರಬಾರ್ದೇನೆ, ನಮ್ಮಿಬ್ರದ್ದು ಮದುವೆ ಆಗತ್ತಂತ. ನೀನೇನು ಫ್ರೆಂಡ್ಸ್ ಹಂಗೆ ಕೇಳಿದ್ರೆ ಹುಡುಗಿರು ಮೇಕಪ್ ಹಾಕ್ದಲ್ಲೇ ಆರಾಮಾಗಿ ಯಾರು ಇರ್ತಾರಲ್ಲ, ಅದು ಲುಕ್ ಅಂತ. ನೀವು ಲುಕ್ ಇಲ್ಲ ಹಂಗಿದ್ರೆ ನಾ ಒಂದ್ಸರಿ ಬ್ಲಡ್ ಡೊನೇಟ್ ಮಾಡ್ಬಿಟ್ಟು ಫೋಟೋ ಹಾಕಿದ್ದೆ. ಸೊ ದಟ್ ಇನ್ನೂ 4 ಜನಕ್ಕೆ ಇನ್ಸ್ಪೈರ್ ಮಾಡಲಿ, ಬ್ಲಡ್ ಡೊನೇಷನ್ ಮಾಡಲಿ ಅಂತ. ಇದ್ಯಾಕೆ ಫೋಟೋ ಹಾಕಿಲ್ಲ ನೀನು, ಪ್ರಚಾರಕ್ಕೆ ಹಾಕಿದ್ಯಾ ಅಂತ. ಈ ಅಭಿಪ್ರಾಯಗಳನ್ನ ಕೆಲಸರಿ ಅದು ಸೈಕ್ ಮಾಡುತ್ತೆ. ನೀವು ಹೆಂಗಿರ್ತೀರ ಹಂಗೆ ಬದುಕಕ್ಕೆ ಬಿಡಲ್ಲ. ಕನೆಕ್ಷನ್ ಹೆಂಗಿಂಗೋ ಆಗುತ್ತೆ ಅಂತ ಇಲ್ಲಿ ಇದನ್ನು ನಂಬಬೇಕು. ಬಹುಶಃ ಏನೋ ಮಾಡಬೇಕು ಅವ್ರು, ಏನೋ ಒಂದು. ಅಲ್ಟಿಮೇಟ್ಲಿ ವಾಟ್ ನೇಚರ್ ಡಿಮಾಂಡ್ಸ್ ಇಸ್ ಆನೆಸ್ಟಿ. ಅದು ಹೆಂಗೆ ಸಾಧ್ಯ? ಹೆಂಗೆ ಇವ್ನು ಹಿಂಗೆ ಬದುಕಕ್ಕೆ ಸಾಧ್ಯ? ನಿಮ್ಮ ಲೈಫಿಂದ ಬಿಗ್ಗೆಸ್ಟ್ ರಿಗ್ರೆಟ್ ಏನೈತೆ?